स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। जैसा कि आप जानते हैं कि कर्नाटक में बाय इलेक्शन को लेकर चर्चा काफी जोरों पर नजर आ रहा था। अप्रैल 9 तारीख को जो वोटिंग हुई थी, आज उसके नतीजे मई 4 तारीख को खुलकर बाहर आए हैं। दावणगेरे से सफलता पाने वाले समर्थ शामनूर, जिन्होंने कांग्रेस से पूरी तरह से जीत हासिल की है, उसी तरह से बागलकोट से उमेश मेटी, इन्होंने भी कांग्रेस से पूरी तरह से सफलता पाई है। इनके सफलता के पीछे कांग्रेस की 5 गारंटियों को इन्होंने बताया। इस अवसर पर हमारे माध्यम से बात करते हुए सद्दाम कुंटोजी, मोहम्मद रफीक शिरोल, सिकंदर जानेकर, अक्षता चलवादी, महबूबी बागवान, लक्ष्मण, अबूकर हडगली, समीर दराक्षी, कयूम, इनके अलावा और भी अन्य व्यक्ति थे मौजूद। तो आइए हम जानते हैं। समर्थ ಶಾಮನೂರು ಶಿವಶಂಕರಪ್ಪವರು ಹಾಗೂ ಬಾಗಲಕೋಟಿನ ಉಮೇಶ್ ಮೇಟಿ ಅವರು ಹೆಚ್ಚು ಮತಗಳ ಅಂತರದಿಂದ ಜಯಬೇರಿ ಬಾರಿಸಿದ್ದಾರೆ. ಈ ಶ್ರೇಯಸ್ಸು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ, ಬಿ ಕೆ ಹರಿಪ್ರಸಾದ್ ಸಾಹೇಬರಿಗೆ, ಮುದ್ರಾಳ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಅಪ್ಪಾಜಿ ನಾಡೋಡ್ ಸಾಹೇಬರಿಗೆ ಮತ್ತು ಸಂಬಂಧಪಟ್ಟಂಥ ಉಸ್ತುವಾರಿ ಸಚಿವರು, ಶಾಸಕರು ಹಾಗೂ ಪಕ್ಷದ ಮುಂಚೂಣಿಗಳ ಪದಾಧಿಕಾರಿಗಳಿಗೆ ಸಲ್ಲಬೇಕಾಗುತ್ತೆ. ಬಾಗಲಕೋಟ್ ನಗರದಲ್ಲಿ ನಾವು ಸತತ 10 ದಿನ ಉಪಚುನಾವಣೆಯಲ್ಲಿ ಕೆಲಸ ಮಾಡಿದ ಉದಾಹರಣೆ ಇದೆ. ಜನರು ಕೂಡ ನಿರೀಕ್ಷೆಯಂತೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಮತಗಳ ಅಂತರದಿಂದ ಜಯಶಾಲ ಮಾಡಿದ್ದಾರೆ. ಏನು ನಾವು ಗ್ಯಾರಂಟಿಗಳು ಘೋಷಣೆ ಮಾಡಿದ್ದೀವಿ, ಅದರ ತಕ್ಕಂಗೆ ನಾವು ಜನರಿಗೆ ತಲುಪಿಸಿದ್ದೀವಿ. ಈಗ ಉಮೇಶ್ ಮೇಟಿ ಅವರು ಕೂಡ ಗೆದ್ದಿದ್ದಾರೆ, ಸಮರ್ಥ ಶಿವಶಂಕರಪ್ಪ ಅವರು ಕೂಡ ಗೆದ್ದಿದ್ದಾರೆ. ಅವರು ಅಭಿವೃದ್ಧಿ ಪರ, ಜನರ ಪರ, ಬಡವರ ಪರ ಕೆಲಸ ಮಾಡುವಲ್ಲಿ ಹಿಂದೇಟೇನು ಹಾಕಲ್ಲ ಅಂತ ಹೇಳಿ ನಮ್ಮಲ್ಲಿ ಭರವಸೆ ಇದೆ. ಮುದ್ದೇಳ ಮತಕ್ಷೇತ್ರದ ಶಾಸಕರಾದಂಥ ಅಪ್ಪಾಜಿ ನಾಡೋಡ್ ಸಾಹೇಬರಿಗೆ ಈ ರಾಂಪುರ್ ಜಿಲ್ಲಾ ಪಂಚಾಯಿತಿಯ ಉಸ್ತುವಾರಿಯನ್ನು ವಹಿಸಿದರು. ಆ ಉಸ್ತುವಾರಿ ವಹಿಸಿದಂಥ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ 8,000ಗಳ ಮತಗಳ ಅಂತರದಿಂದ ನಮಗೆ ಹೆಚ್ಚು ಮತಗಳ ಅಲ್ಲಿ ಬಂದಿದೆ. ಹಿಂದೆ ಚುನಾವಣೆಯ ಉದಾಹರಣೆ ತೆಗೆದುಕೊಂಡ್ರೆ ಆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟು ಹೆಚ್ಚು ಮತಗಳ ಬರಲಿಲ್ಲ. ಆದರೆ ಈ ಸಲ ಏನು ನಮ್ಮ ಶಾಸಕರ ಶ್ರಮ ಅಲ್ಲಿ ಹಾಕಿದ್ದಾರೆ, ಅದರ ತಕ್ಕಂತೆ ಫಲ ಕೂಡ ನಮಗೆ ಸಿಕ್ಕಿದೆ. ಏನು ಮುದ್ದೇಳ ಮತಕ್ಷೇತ್ರದ ಮಾಜಿ ಶಾಸಕರಾದಂಥ ಅವರು ಕೂಡ ಆ ಜಡ್ಪಿಗೆ ಉಸ್ತುವಾರಿ ಇದ್ದರು. ರಾಂಪುರ ಗ್ರಾಮ ಪಂಚಾಯತಿಯಲ್ಲಿ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಮಾಜಿ ಶಾಸಕರು ತಮ್ಮ ಭಾಷಣದಲ್ಲಿ ಹೇಳಿದರು, ಈ ಮತಕ್ಷೇತ್ರದಿಂದ, ಈ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಾವು 3,500 ಬಿಜೆಪಿಗೆ ಲೀಡ್ ಮಾಡಿಕೊಡ್ತೀವಿ, ಇಲ್ಲಾಂದ್ರೆ ನನ್ನ ರಾಜ್ಯ ರೈತ ಮೋರ್ಚಾ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತ ಹೇಳಿ ಏನು ಮಾಜಿ ಶಾಸಕರು ಉದ್ದಗಲಕ್ಕೂ ಭಾಷಣ ಮಾಡಿದರು. ಅದು ಹುಸಿಯಾಗಿದೆ. ಇವತ್ತು ತಾವು ಮಾಜಿ ಶಾಸಕರಿದ್ದೀರಿ, ನೈತಿಕ ಹೊಣೆ ಹೊತ್ತು ತಮ್ಮ ರಾಜ್ಯ ಸ್ಥಾನಕ್ಕೆ, ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಂತ ಹೇಳಿ ನಾವು ಯುವ ಕಾಂಗ್ರೆಸ್ ವತಿಯಿಂದ ಹಾಗೂ ಮಹಿಳಾ ಕಾಂಗ್ರೆಸ್ ವತಿಯಿಂದ ಒತ್ತಾಯ ಮಾಡ್ತೀವಿ. ಮತ್ತೊಮ್ಮೆ ವಿಜಯಶಾಲರಾದಂಥ ಅಭ್ಯರ್ಥಿಗಳಿಗೆ ಶುಭಾಶಯಗಳನ್ನು ಕೋರ್ತೀನಿ. ಪಕ್ಕದ ರಾಜ್ಯ ಆದಂಥ ಕೇರಳದಲ್ಲಿ ಕೂಡ UDF ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರ ಅಸ್ತಿತ್ವಕ್ಕೆ ಬರಲಿದೆ. ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನು ಕೊಡ್ತೀನಿ. ಈಗ ಅಲ್ಪಸಂಖ್ಯಾತರು ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಕಡೆ ಎಲ್ಲೋ ಮತ ಚಲಾಯಿಸಿದ್ರು ಅನ್ನುವಂಥದ್ದು ಮಾತು, ಅದ್ರ ಬಗ್ಗೆ ಸರ್, ಹಿಂದೆನೂ ಶಾಮನೂರು ಶಿವಶಂಕರಪ್ಪ ಅವರು ನಿಂತಾಗ ನಮ್ಮ ಮುಸ್ಲಿಂ ಕ್ಯಾಂಡಿಡೇಟ್ ಒಬ್ಬರು 27,000 ಓಟ್ ತೊಗೊಂಡಿದ್ರು. ಆಗನೂ ಲೀಡ್ ಒಂದು ಕಡಿಮೆನೇ ಇತ್ತು. ಅದಕ್ಕೆ ಯಾವ ರೀತಿಯಿಂದನೂ ಎಲ್ಲ ಅಲ್ಪಸಂಖ್ಯಾತರು ಕಾಂಗ್ರೆಸ್ ಪಕ್ಷದಿಂದ ತೆಗೆದಿದ್ದಾರೆ. ಯಾರೋ ಒಬ್ಬರು ನಿಂತು ಅದಕ್ಕೊಂದು 15,000 ಓಟ್ ತೊಗೊಂಡ್ರೆ ಅದಕ್ಕೇನು ವ್ಯತ್ಯಾಸ ಆಗೋಲ್ಲ. ಅಲ್ಪಸಂಖ್ಯಾತರು ಯಾವತ್ತಿಗೂ ಕಾಂಗ್ರೆಸ್ ಜೊತೆ ಇದ್ದಾರೆ, ಕಾಂಗ್ರೆಸ್ ಪರ ಇದ್ದು ಅದನ್ನು ಆರಿಸಿ ತೊಗೊಂಡ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮರಳಿ ಪಾರ್ಟಿಗೆ ಬರ್ಬೇಕಂತ ಹೇಳಿ ಅಗಳಿರೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಆ ಪಕ್ಷದ ನಾಯಕರವರಿಗೆ ಸೊಪ್ಪೆ ಆಗ್ತಾ ಇಲ್ಲ.
ಈಗ ಅವರೇ ಘೋಷಣೆ ಮಾಡಿದ್ದಾರೆ, ನಾವು ಮುಂದಿನ ತಿಂಗಳು DCB ಹೊಸ ಪಕ್ಷವನ್ನು ಪ್ರಾದೇಶಿಕ ಪಕ್ಷವನ್ನು ಯಾರು ಕಟ್ಟಿ ಅದಕ್ಕೆ ನಾವು ಯಾವ ರೀತಿ ಹೋರಾಟ ಮಾಡೋದು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಏರಿಯಲ್ಲಿ 80,000 ಮತಗಳು ಅಲ್ಪಸಂಖ್ಯಾತರು ಇದ್ರೂ ಅಲ್ಲಿ ಟಿಕೆಟ್ ಕೊಟ್ಟಿಲ್ಲ. ಕಾರಣ ಏನಿರ್ಬೋದು? ಯಾಕೆ ಕೊಡಲಿಲ್ಲ ಅಲ್ಲಿ ಅಲ್ಪಸಂಖ್ಯಾತರು ಟಿಕೆಟ್ ಕಾಂಗ್ರೆಸ್ಸಿಂದ? ಇದು ಈಗಾಗಲೇ ನಮ್ಮ ವರಿಷ್ಠ ನಾಯಕರು ಹೇಳೋದಂಗೆ ಇದು ಉಪಚುನಾವಣೆ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪದ್ಧತಿ ಇದೆ. ಯಾರು ಮನೆಯಲ್ಲಿ ತೀರೋಗಿದ್ದಾರೆ ಅವರ ಪರಿವಾರದ ಫ್ಯಾಮಿಲಿ ಮೆಂಬರ್ಸಿಗೆ ಟಿಕೆಟ್ ಕೊಡುವಂಥ ಪದ್ಧತಿ ನಮ್ಮ ಪಕ್ಷದಲ್ಲಿದೆ. ಅದರ ಪ್ರಕಾರವಾಗಿ ನಮ್ಮ ಯುವ ನಾಯಕರಾದಂಥ ಸಮರ್ಥ ಶಿವಶಂಕರಪ್ಪ ಅವರಿಗೆ ಕೊಟ್ಟಿದ್ದಾರೆ. ಇವತ್ತು ಜನರ ಆಶೀರ್ವಾದದಿಂದ ವಿಧಾನಸಭೆಯನ್ನು ಅತಿ ಚಿಕ್ಕ ವಯಸ್ಸಲ್ಲೇ ವಿಧಾನಸಭೆಯನ್ನು ಕಳಿಸಿದ್ದಾರೆ. ನಮ್ಮ ಅಭ್ಯರ್ಥಿಗಳು ವಿಜಯಶಾಲಿ ಆಗಿದ್ದಾರೆ ಅಂದರೆ ಕಾರಣೀಭೂತರು ಯಾರಪ್ಪ ಅಂದರೆ ನಮ್ಮ ಪಕ್ಷದ 5 ಗ್ಯಾರಂಟಿಗಳು. ಆ 5 ಗ್ಯಾರಂಟಿಗಳು ನಮ್ಮ ತಾಯಂದಿರು ಇವತ್ತು ಏನಾದರೂ ನಾವು ಗೃಹಲಕ್ಷ್ಮಿ ಪ್ರತಿ ತಿಂಗಳ 2,000 ರೂಪಾಯಿ ಕೊಡಾಕತ್ತೀವಿ ಅಂದ್ರೆ ಆ 2,000 ರೂಪಾಯಿ ಆ ಋಣ ತೀರಿಸುವ ಉದ್ದೇಶದಿಂದ ಕೂಡ ಮತ ನೀಡಿದ್ದಾರೆ. ನಿಜವಾಗ್ಲೂ ನನ್ನ ತಾಯಂದಿರಿಗೆ, ನನ್ನ ಸಹೋದರಿಗೆ ಆ ಮತಕ್ಷೇತ್ರದ ಪರವಾಗಿ ನಾನು ಮೊದಲನೇದಾಗಿ ಧನ್ಯವಾದ ಸಲ್ಲಿಸ್ತೇನೆ. ಎರಡನೇದಾಗಿ ನಮ್ಮ 2ನೇ ಗ್ಯಾರಂಟಿ ವಿದ್ಯುತ್, ಪ್ರತಿ ತಿಂಗಳ ವಿದ್ಯುತ್ ಉಚಿತವಾಗಿ ನೀಡುವುದು ನಮ್ಮ ರೈತರಿಗೂ ಮತ್ತು ಬಡ ಕುಟುಂಬದವರಿಗೂ ಬಹಳ ಅನುಕೂಲ ಇದೆ. 3ನೇದಾಗಿ ಬಡವರಿಗೆ ಅನ್ನಭಾಗ್ಯ ಯೋಜನೆ, ಆ ನಂತರ ನಮ್ಮ ಮಹಿಳಾ ಸಹೋದರಿಗೆ ಉಚಿತ ಬಸ್ ಸೇವೆ. ಇವೆಲ್ಲ ಯೋಜನೆಗಳು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಕ್ಷದ ಗೆಲುವಿನ ಅಭ್ಯರ್ಥಿಗಳಿಗೆ ಪಾಲಿನ ಒಂದು ಶಕ್ತಿಯಾಗಿದೆ. ಅದೇ ತರನಾಗಿ ನಮ್ಮ ಮುದ್ದೇಬೇಳದ ಸಿಂಹ ಯಾರಪ್ಪ ಸತತ 6 ಬಾರಿ ಈ ರಾಜ್ಯದ ಸಚಿವರಾಗಿ ಮತ್ತು ಇವಾಗ ಕರ್ನಾಟಕ ಸಾಬೂನು ನಿಗಮದ ಅಧ್ಯಕ್ಷರಾಗಿ, ಮುದ್ದೇಬೇಳದ ಜನಪ್ರಿಯ ಶಾಸಕರಾಗಿ ಏನು ಇವತ್ತಿನ ದಿನ ಬಾಗಲಕೋಟದ ಉಸ್ತುವಾರಿಯಾಗಿ ಅವರು ಹೋದ್ರು. ಅವ್ರು ಎಲ್ಲಿ ಕಾಲಿಟ್ಟರು ಕೂಡ ಅವರಿಗೆ ವಿಜಯಶಾಲಿನೇ. ಮುದ್ದೇಬೇಳ ಮತಕ್ಷೇತ್ರದ ಅಷ್ಟೇ ಅಲ್ಲ ಅವ್ರಿಗೆ ವಿಜಯ. ಅವ್ರು ಯಾವುದೇ ಮತಕ್ಷೇತ್ರದಲ್ಲಿ ಹೋಗಿ ಉಸ್ತುವಾರಿ ಹೋದ್ರು ಕೂಡ ನಮ್ಮ ಅಪ್ಪಾಜಿ ನಾಡುಗೌಡರಿಗೆ ಗೆಲುವಿನ ಶ್ರೀರಕ್ಷೆ ಅವ್ರ ಹತ್ರ ಯಾವತ್ತೂ ಭಗವಂತ. ಆನಂತರ ನಮ್ಮ ಶಾಸಕರ ಅವರ ಆಶೀರ್ವಾದ ಮಾನ್ಯ ಶಾಸಕರಿಗೆ. ಅದೇ ತರನಾಗಿ ಮಾಜಿ ಶಾಸಕರು ಹೇಳಿದ್ರು, ಎಸ್ ಪಾಟೀಲ್ ನಡವಳ್ಳಿ ಅವರು ಯಾವ ರೀತಿ ಅಪ್ಪಾಜಿ ನಾಡಗೌಡರು ಮತ್ತು ನಮ್ಮ ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಅಲ್ಲಿ ಪಕ್ಷ ಪ್ರಚಾರಕ್ಕೆ ಹೋದ ನಂತರ ರಾಮಪುರ ಜಿಲ್ಲಾ ಪಂಚಾಯಿತಿಯಲ್ಲಿ 21,988 ಮತಗಳಲ್ಲಿ 19,000 ಮತಗಳು ಚುನಾವಣೆಯಲ್ಲಿ ಮತದಾನವಾಯಿತು. 19,000 ಮತಗಳಲ್ಲಿ ಕಾಂಗ್ರೆಸ್ ಪಕ್ಷವು 8,300 ಮತಗಳಿಂದ ನಮ್ಮ ಉಮೇಶ್ ಮೇಟಿ ಅವರಿಗೆ ಮುನ್ನಡೆ ತಂದುಕೊಡುತ್ತೆ. ಅವಾಗ ನಮ್ಮ ಎಸ್ ಪಾಟೀಲ್ ನಡವಳ್ಳಿ ಸಾಹೇಬರು ಏನು ಹೇಳಿದ್ರಂದ್ರೆ, ನಾನು ರಾಜ್ಯ ಕಾಂಗ್ರೆಸ್ ಪಕ್ಷದ ರೈತ ಮೋರ್ಚಾದ ರಾಜ್ಯ ಬಿಜೆಪಿ ಮೋರ್ಚಾದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಅವರು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರ ತಾವು ರಾಜೀನಾಮೆ ಕೊಟ್ಟು ಮುಂದಿನ ದಿನಮಾನದಲ್ಲಿ ನಮ್ಮ ಅಪ್ಪಾಜಿ ನಾಡಗೌಡರು ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅವರು ವಿಜಯಶಾಲಿ ಆಗ್ತಾರೆ. ಅಪ್ಪಾಜಿ ನಾಡಗೌಡರ ಬಗ್ಗೆ ಮತ್ತು ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುವ ಮುಂಚೆ ತಾವು ಒಂದು ವಿಚಾರ ಮಾಡಿ ಮಾತನಾಡಬೇಕು. ಯಾಕಂದ್ರೆ ಇವಾಗ ಮತ್ತೆ ಬಾಗಲಕೋಟದಲ್ಲಿ ತಮಗೆ ಹಿನ್ನಡೆಯಾಗಿದೆ. ಮುಂದಿನ ದಿನಮಾನದಲ್ಲಿ ತಾವು ಮಾನ್ಯ ಶಾಸಕರು ಅಪ್ಪಾಜಿ ನಾಡಗೌಡರ ಬಗ್ಗೆ ಮಾತನಾಡುವಾಗಲೂ ಕೂಡ ತಾವು ವಿಚಾರ ಮಾಡಿ ಮಾತನಾಡಬೇಕಂತೇಳಿ ನಾವು ಮಾಧ್ಯಮ ಮೂಲಕ ವಿನಂತಿಸ್ಕೊಳ್ತೇವೆ. ಧನ್ಯವಾದ. ಅಪ್ಪಾಜಿ ನಾಡಗೌಡ ಸಾಹೇಬರು ಒಂದು ಒಳ್ಳೆಯ ನಮಗೊಂದು ಮಾರ್ಗದರ್ಶನ ಹಾಕಿಕೊಟ್ಟಿದ್ರು. ಯಾವ ತರ ನಾವು ಚುನಾವಣೆಯನ್ನ ಮಾಡಬೇಕು, ಯಾವ ತರ ನಾವು ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನ ಒಂದಿಷ್ಟು ನಮಗೆಲ್ಲ ಗೈಡ್ಲೈನ್ಸ್ ಮಾಡಿತ್ತು. ಅದೇ ಟೈಪ್ ನಾವೆಲ್ಲ ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಮತ್ತು NSY ಎಲ್ಲರೂ ಜೊತೆಗೂಡಿ ನಮ್ಮ ಮತಕ್ಷೇತ್ರದ ಸಾಕಷ್ಟು ಕಾರ್ಯಕರ್ತರು ರಾಮಪುರ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕೆಲಸಗಳನ್ನು ಮಾಡಿ ಇವತ್ತು ಸುಮಾರು 8,300 ಲೀಡ್ ಬರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಇವತ್ತು ಈ ಸಹ್ಯದ್ದು ಅಪ್ಪಾಜಿ ನಾಡಗೌಡ ಸಾಹೇಬರಿಗೆ ಮತ್ತು ಅವ್ರ ಜೊತೆಗೆ ಇರ್ತಕ್ಕಂಥ ಇನ್ಚಾರ್ಜ್ ಟೀಮ್ಗೆ ಸಲ್ತದ ಅನ್ನುವಂಥ ಮಾತನ್ನ ಹೇಳಕ್ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ನಮ್ಮ ಮಾಜಿ ಶಾಸಕರು ಸಹಿತ ಅದೇ ಜಿಲ್ಲಾ ಪಂಚಾಯತಿಯ ಉಸ್ತುವಾರಿಗಳಾಗಿತ್ತು. ಕೆಲವೊಂದಿಷ್ಟು ಭಾಷಣಗಳಲ್ಲಿ ಹೇಳಿದರು, ನಾವು ರಾಮಪುರ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾನು ಸುಮಾರು 3,500 ಲೀಡನ್ನ ತಂದು ಕೊಡ್ತೇನೆ ಅಂತ ಹೇಳಿ ಅದು ಒಂದು ವೇಳೆ ಲೀಡ್ ಆಗಿಲ್ಲಪ್ಪ ಅಂತಂದ್ರೆ ನಾನು ನನ್ನ ಪಕ್ಷದ ಹುದ್ದೆಗೆ ರಾಜೀನಾಮೆ ನೀಡುತ್ತೇನೆ ಅನ್ನುವಂಥ ಮಾತನ್ನು ಹೇಳಿತ್ತು. ಅದಕ್ಕಾಗಿ ಆ ರಾಜೀನಾಮೆ ನೀಡುವಂಥ ಕಾಲ ಈಗ ಬಂದು ಒದಗಿದೆ. ತಾವು ನೈತಿಕತೆ ಹೊತ್ತು, ಸೋಲಿನ ನೈತಿಕತೆ ಹೊತ್ತು ರಾಜೀನಾಮೆ ನೀಡಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ವಿನಂತಿಸಿಕೊಳ್ತಾ ಇದ್ದೇನೆ. ನಾವು ಅನ್ಕೊಂಡಿದ್ವಿ ಭಾಳ ಮಾಡಿದ್ರೆ 1,000-2,000 ಲೀಡಿಂದ ಬರತ್ತೇನ ಅಂತ ಅನ್ಕೊಂಡಿದ್ವಿ. ನಮ್ದು ರಾಮಪುರ ಜಿಲ್ಲೆ ಟೋಟಲ್
ಮತ ಎಷ್ಟದ ಅಂತಂತಂದ್ರೆ 21,988 ಮತಗಳದಾವು. ಸೊ ಅದ್ರೊಳಗೆ ನಮ್ಗೆ 8,300ರಿಂದ ನಮ್ಮ ರಾಪುರ್ ಜಡ್ಪಿಯಿಂದ ಲೀಡ್ ಬಂದದ ಅಂತಂದ್ರೆ ಅಂದ್ರೆ ನಮ್ಗೆ ಎಷ್ಟು ಖುಷಿ ತರೋ ವಿಚಾರ ಅಂತಂದ್ರೆ ನಾವೆಲ್ಲ ಮಹಿಳೆಯರು ಅಷ್ಟು ಬಿಸಿಲು ಅನ್ಲಾದನ್ನ ಕಷ್ಟಪಟ್ಟು ನಾವು ಅಷ್ಟು ಮಾಡಿದ್ದಕ್ಕೂ ನಮ್ಗೆ ಸಾರ್ಥಕ ಆಯಿತು. ಏನೋ ಒಂದು ನಮ್ಮ ಮಹಿಳೆಯರಲ್ಲಿ ಖುಷಿ ಅದ. ಹೀಗೆ ಮಹಿಳೆಯರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ವಿ ಅಂತಂತಂದ್ರೆ ಯಾವುದನ್ನು ನಾವು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಕಷ್ಟ ಬಂದ್ರೂ ನಾವು ಒಗ್ಗಟ್ಟಿನಿಂದ ನಾವು ಮಹಿಳೆಯರನ್ನು ನಾವು ಗೆಲುವನ್ನು ಸಾಧಿಸಬಲ್ಲೇವೆ ಅಂತಂತ ಹೇಳ್ತಾ ನಾನು ಒಂದೆರಡು ಮಾತಾಡ್ತೀನಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ.